ಶ್ರೀ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರತಕ್ಕಂಥದ್ದು. ಚತುರ್ಥಿ ತಿಥಿ ರೇವತಿ ನಕ್ಷತ್ರ. ಈ ದಿವಸ ಶನಿವಾರವಾಗಿದೆ. ಶನೈಶ್ಚರನ ಆರಾಧನೆ, ಆಂಜನೇಯನ ಪ್ರಾರ್ಥನೆ, ವಿಷ್ಣು ಸನ್ನಿಧಾನಗಳಲ್ಲಿ ವಿಶೇಷ ಪೂಜಾದಿಗಳನ್ನು ನೆರವೇರಿಸ್ತಕ್ಕಂಥದ್ದು ಇದೆಲ್ಲ ತಮಗೆ ಗೊತ್ತಿದೆ. ಶನಿವಾರ ಬಂದರೆ ಶನೈಶ್ಚರನ ಮಂದಿರ ತುಂಬಿ ತುಳುಕ್ತಾ ಇರುತ್ತೆ. ಬೇರೆ ದಿನಗಳಲ್ಲಿ ಖಾಲಿ ಇರ್ತದೆ. ಪ್ರತಿ ದಿವಸ ಶನೈಶ್ಚರ ದೇವಸ್ಥಾನಕ್ಕೆ ಹೋಗಬೇಕು ವಸ್ತುತಃ. ಯಾಕೆಂದರೆ ನಮ್ಮ ಕರ್ಮಗಳನ್ನು ಪಾಕ ಮಾಡ್ತಕ್ಕಂಥವನು ಶನೈಶ್ಚರ. ನಾವು ಹೋಗಿ ಪ್ರತಿ ದಿವಸ ಶನೈಶ್ಚರ ಈ ದಿವಸ ನಾವು ಮಾಡೋ ಕೆಲಸಗಳಿಗೆ ಯಾವುದೇ ಪಾಪದ ಅಂಟುಕೊಳ್ಳದೆ ಇರಲಿ, ತನ್ನ ಮೂಲಕ ಆ ಅಂಟು ನನಗೆ ಸಿಕ್ಕಾಕ್ಕೊಂಡು ಆ ಅಂಟು ಬಿಡಿಸ್ಕೊಂಡಾಗ ನೋವಾಗಿ ಈ ರೀತಿಯ ವೇದನೆಗೆ ನನಗೆ ಒಳಗಾಗದಿರಲಿ ನಾನು ಅಂತ ಪ್ರಾರ್ಥಿಸಬೇಕು. ಪ್ರತಿ ದಿವಸ ಶನೈಶ್ಚರನ ಮಂದಿರಕ್ಕೆ ಹೋದರೆ ತುಂಬಾ ಒಳ್ಳೆಯದು. ಯಾಕೆಂದರೆ ಅದೇ ಒಳ್ಳೆಯ ಕರ್ಮಗಳಲ್ಲಿ ನಾವು ಮಾಡ್ತಕ್ಕಂಥ ಯಾವುದೇ ಕಾರ್ಯಗಳು, ಅದು ಕಾಯ ವಾಚ ಮನಸ್ಸ ಹೀಗಿರೋ ತ್ರಿಕರಣಗಳಿದೆಯಲ್ಲ, ನಮಗೆ ಅವುಗಳ ಮೂಲಕ ನಾವು ನಮ್ಮ ಕೆಲಸಗಳನ್ನು ನೆರವೇರಿಸ್ತೀವಿ. ನಾನಂತೂ ಬಲು ಮಾತಾಡ್ತಾ ಇರ್ತೀನಲ್ವ. ಹೀಗಾಗಿ ನಾನು ಪ್ರತಿಕ್ಷಣ ಶನೈಶ್ಚರನಲ್ಲಿ ಪ್ರಾರ್ಥನೆ ಮಾಡಬೇಕು. ಮಾತಾಡುವಾಗ ಎಚ್ಚರಿಕೆಯಿಂದ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಡಪ್ಪ ಸ್ವಾಮಿ ಅಂತ. ಯಾಕೆಂದರೆ ಮಾತು ತುಂಬ ಕಹಿಯನ್ನು ಉಂಟು ಮಾಡುತ್ತೆ. ಎಷ್ಟೋ ಜನರ ಕೆಂಗಣ್ಣಿಗೆ ಗುರಿಯಾಗಿ ಕಿವಿಗಳಿಗೆ ಅಂತ ಹೇಳಬೇಕು. ಕಿವಿಗಳಿಗೆ ಅಂಥದ್ದು ಕರ್ಣಕಠೋರವಾದ ಕೇಳಿಸುತ್ತೆ. ಏನೋ ಒಂದು ಫಲ ಹೇಳಿದಾಗ ಜನ ಬೈಕೊಳ್ಳೋದು. ಈಗ ಹೊಗಳೋರು ಕಡಿಮೆ, ಬೈಯೋರು ಜಾಸ್ತಿ. ನಿಂದಾಸ್ತುತಿ ಅಂತ ತಗೋಬೇಕು. ಇದಕ್ಕೆಲ್ಲ ನಾವು ಸಿದ್ಧರಾಗಬೇಕು. ಈಗ ನಮ್ಮ ಕೆಲಸಗಳಲ್ಲೂ ಅಂದರೆ ಬೇರೆ ಕೆಲಸಕ್ಕೆ ಹೋದಾಗಲೂ ಕೆಲಸದ ವಿಷಯ ಅಲ್ಲಿ ಏನೋ ಒಂದು ತೊಂದರೆ ಬರುತ್ತದೆ, ಇನ್ಯಾರೋ ಏನೋ ಅಂತಾರೆ. ಅದನ್ನು ಅನ್ನಿಸ್ಕೊಳ್ಳೋಕ್ಕೆ ನಮಗೆ ತಾಳ್ಮೆ ಬೇಕಾಗುತ್ತೆ. ಆ ಕ್ಷಣಕ್ಕೆ ಆಯ್ತಪ್ಪ, ತಪ್ಪಾಗಿದ್ದರೆ ಒಂದು ವೇಳೆ, ಎಲ್ಲದಕ್ಕೆ ಅಂತಲ್ಲ, ನಮ್ಮಿಂದ ತಪ್ಪಾಗಿದ್ದರೆ ತಿದ್ದುಕೊಳ್ಳೋ ಮನಸ್ಸು ಬೇಕು ನಮಗೆ. ಮತ್ತೆ ಅದಕ್ಕೆ ರಿಪ್ಲೈ ಮಾಡೋದಲ್ಲ, ಏನು ವ್ಯತಿರಿಕ್ತವಾಗಿ ರಿಪ್ಲೈ ಮಾಡೋದಲ್ಲ, ತಿದ್ದುಕೊಂಡು ಮುನ್ನೋಡಿಬೇಕು. ಇದಕ್ಕೆಲ್ಲ ಶನೈಶ್ಚರನ ಕೃಪೆ ಬೇಕಾಗುತ್ತೆ. ಹೀಗಾಗಿ ಶನೈಶ್ಚರನ ಸನ್ನಿಧಾನಗಳಿಗೆ ಹೋಗಿ ಎಲ್ಲ ರೀತಿಯಲ್ಲೂ ನನ್ನ ಕೆಲಸಗಳಿಗೆ ಅನುಕೂಲ ಆಗುವ ಅಂಥ ಒಂದು ವಾತಾವರಣ ನಿರ್ಮಾಣ ಮಾಡಿಕೊಡಪ್ಪ ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ. ನಮ್ಮೆಲ್ಲರ ಕರ್ಮಗಳನ್ನು ಅವನು ಶೋಧಿಸಿ ತನ್ನ ಮೂಲಕ ಒಳ್ಳೆಯ ಸತ್ಕರ್ಮಗಳು ನಮ್ಮ ವಾತಾವರಣವನ್ನು ತುಂಬಿಕೊಳ್ಳಲಿ ಅಂತ ಪ್ರಾರ್ಥನೆ ಮಾಡೋಣ. ತನ್ನ ಮೂಲಕ ಆ ದಾರಿಯಲ್ಲಿ ನಾವು ಸಾಗಬೇಕು. ಪ್ರಾರ್ಥನೆ ಮಾಡಿ ಮುಗೀತು ನನ್ನ ಕಥೆ ಅಂತ ಅಲ್ಲಿಗೆ ಆಗಲ್ಲ. ಪ್ರಾರ್ಥನೆ ಮಾಡಿಕೊಂಡು ಮತ್ತೆ ಎಚ್ಚರಿಕೆ ಅಂತಕ್ಕಂಥ ಬೆಳಕಿನಲ್ಲಿ ನಾವು ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು. ಅಲ್ಲಿ ಏನಾದರೂ ಗೊತ್ತಾಗದೆ ಎಡವಟ್ಟುಗಳಾದರೆ ಅದಕ್ಕೆ ಅವನು ಹೊಣೆ. ದಾಸರು ಹೇಳ್ತಾರಲ್ಲ, ನನಗೆ ಏನು ಅಲ್ಲಿ ಬರುತ್ತೆ, ಎನಗೂ ಆಣೆ ರಂಗ ನಿನಗೂ ಆಣೆ, ಎನಗೂ ನಿನಗೂ ಇಬ್ಬರಿಗೂ ಭಕ್ತರಾಣೆ ಅಂತ. ಆ ಪದ್ಯವನ್ನು ನೀವು ಸರ್ಚ್ ಮಾಡಿ ಗಮನಿಸಿ. ಒಂದೊಂದು ವಿಚಾರನೂ ತುಂಬ ಚೆನ್ನಾಗಿ, ಪಾಪ ಎಷ್ಟು ಪ್ರೀತಿಯಿಂದ ಅದನ್ನು ಹೆಣೆದಿದ್ದಾರೆ ಆ ಪದ್ಯವನ್ನು. ಅಂದರೆ ನಾನೇನಾದರೂ ಎಚ್ಚರ ತಪ್ಪಿಬಿಟ್ರೆ ನಾನು ಅದರ ಭಾರ ಹೊತ್ಕೋತೀನಿ. ಆದರೆ ಕೆಲವೊಮ್ಮೆ ಆಗುತ್ತಲ್ಲ ಪ್ರಮಾದಗಳು ನಮ್ಮಿಂದ ಅಲ್ಲದೆ ಏನೋ ಒಂದು ಕಾರಣದಿಂದಾಗಿ, ಅದಕ್ಕೆ ನೀನು ಹೊಣೆ ಆಗಿರಬೇಕು, ಅದಕ್ಕೆ ನಿನಗಾಣೆ ಅಂತ. ತುಂಬ ಚೆನ್ನಾಗಿದೆ. ಆ ರೀತಿಯಲ್ಲಿ ಅದು ಕೆಲಸ ನಾವು ಶ್ರದ್ಧೆಯಿಂದ, ಪ್ರೀತಿಯಿಂದ, ಭಕ್ತಿಯಿಂದ ಎಲ್ಲ ಮಾಡೋಣ. ಬೇರೆ ರೀತಿಯ ಬಂದ ತೊಂದರೆಗಳಿಗೆ ಅದನ್ನು ಅವನು ಹೊಣೆ ಮಾಡಿ ಕಾಪಾಡಪ್ಪ ಅಂತ ಪ್ರಾರ್ಥಿಸೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.